ವುಡ್ಡಲ್ಲಿ ಹೋಗ್ತೀನಿ ಅಂದ್ರೆ ಬರೀ ಫ್ರೇಮ್ಗೆ 1 lakh ಕೊಡಬೇಕಾಗುತ್ತೆ. ನಮ್ದೆಲ್ಲ ನಿಮಗೆ 47,000 ಇಂದ ಸ್ಟಾರ್ಟಿಂಗ್ ಇದೆ. ಫ್ರೇಮ್ ಡೋರ್ ಎಲ್ಲ ಸೇರಿ ಬಂದ್ಬಿಡುತ್ತೆ. ಫ್ರೇಮ್ ಡೋರು ಇನ್ಸ್ಟಾಲೇಷನ್ ಎಲ್ಲ ಸೇರಿ ಇದೆಲ್ಲ ಹೆಂಗಿದೆ ಅಂದ್ರೆ ನಿಮಗೆ 22 ಲಾಕ್ಸ್. ಇದೊಂದು ಡೋರ್ಗೆ ನಿಮಗೆ 22 ಲಾಕ್ಸ್ ಇದೆ. 22 ಲಾಕ್ಸ್ ಬರುತ್ತೆ ಒಂದು ಡೋರ್ಗೆ. ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ GL ಸ್ಟೀಲ್ ಡೋರ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿರುವಂಥ ಜಶಿತಾ ಸ್ಟೀಲ್ ಡೋರ್ಸ್ಗೆ ಬಂದೆ ಅಂತ ಹೇಳ್ಬೋದು. ನಮ್ಮ ಜೊತೆಗೆ ಕೀರ್ತನಾ ಮೇಡಮ್ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ಕಾರ ಸರ್. ಮೊದಲದಾಗಿ ನಿಮ್ಮ ಅಡ್ರೆಸ್ ಎಲ್ಲಿ ಬರ್ತಂತ ತಿಳಿಸ್ಕೊಟ್ಬಿಡಿ ಮ್ಯಾಮ್. ಸರ್ ಇದು ಮಾಗಡಿ ಮೇನ್ ರೋಡ್ ಅಂದ್ರಳ್ಳಿ ಡಿ ಗ್ರೂಪ್ ಲಿಂಗದೇರ್ನಹಳ್ಳಿ ಹತ್ರ ಇದೆ. ಓಕೆ. ಇಲ್ಲಿ ನಿಮಗೆ GL ಸ್ಟೀಲ್ ಡೋರ್ಸ್ಗಳು ನಿಮಗೆ ಅವೈಲೇಬಲ್ ಸಿಗುತ್ತೆ. ಓಕೆ, ಈಗ GL ಸ್ಟೀಲ್ ಡೋರ್ಸ್ಗಳು ಅಂದರೆ ಏನು ಮೇಡಮ್? ಸರ್ ಇದೆಲ್ಲ ನಿಮಗೆ ಗ್ಲಾವನೈಸ್ಡ್ ಅಂತ, GL ಅಂದರೆ ಗ್ಲಾವನೈಸ್ಡ್ ಅಂತ ಬರುತ್ತೆ. ಇದೇನಪ್ಪ ಅಂದರೆ ಈಗ ವುಡ್ಡು ಮತ್ತು ಸ್ಟೀಲ್, ಈಗ ವುಡ್ಡು ನಾವೆಲ್ಲ ಸೇವ್ ಮಾಡಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ನಾವು ನಿಮಗೆ GL ಸ್ಟೀಲ್ ಅಂತ ಇದು ಮಾಡಿದ್ವಿ. ಓಕೆ, ಈಗ ವುಡ್ ಡೋರ್ಗಿಂತ ಇದು ಬೆಟರಾ ಮೇಡಮ್? ಹಾಂ ಸರ್, ಬೆಟರ್ ಇದೆ. ಓಕೆ, ಹಂಗಾದ್ರೆ ಏನೆಲ್ಲ ಇದೆ ಅಂತ ನಮ್ಮ ವಿಷಯ ತೋರಿಸ್ಕೊಡ್ಬೋದಾ? ಹಾಂ ಸರ್. ಮೇಡಮ್, ಈಗ ಮೊದಲಾಗಿ ಯಾವ ಡೋರ್ನ ತೋರಿಸ್ತೀರಾ? ಸರ್ ಇದು ಕಿನ್ಸ್ ಅಂತ, ಇದು ನಿಮಗೆ 3/7 ಇದೆ. ಇದೆಲ್ಲ ನಿಮಗೆ 25,000 ಇಂದ ಸ್ಟಾರ್ಟಿಂಗ್ ಇದೆ. ಏನಪ್ಪಾ ಅಂದ್ರೆ ಇದೆಲ್ಲ ಫುಲ್ ಮಲ್ಟಿ ಲಾಕ್ ಇಂದ ಬರುತ್ತೆ. ನಮ್ದೆಲ್ಲ ಫುಲ್ ನಿಮಗೆ ಫ್ರೇಮು ವಿತ್ ಲಾಕ್ ಇನ್ಸ್ಟಾಲೇಷನ್ ಕೂಡ ಸಿಗುತ್ತೆ. ಆಫ್ಟರ್ ಅಂದ್ರೆ ಈಗ 50 ಕಿಲೋಮೀಟರ್ ಇದ್ರೆ ನಾವು ನಿಮಗೆ ಫ್ರೀ ಡೆಲಿವರಿ ಕೊಡ್ತೀವಿ. ಅದಕ್ಕಿಂತ ನಿಮ್ಗೆ ಜಾಸ್ತಿ ಇದ್ರೆ ನಾವು ಟ್ರಾನ್ಸ್ಪೋರ್ಟ್ ಚಾರ್ಜಸ್ ತಗೊಂಡು ನಾವು ನಿಮಗೆ ಸರ್ವಿಸ್ ಮಾಡ್ತೀರಾ. ಓಕೆ, ಇದೆಲ್ಲ ಏನು ಡಬಲ್ ಲಾಕ್ ಅಥವಾ ಯಾವ ರೀತಿ? ಸರ್ ಇದೆಲ್ಲ ನಿಮಗೆ ಮಲ್ಟಿ ಲಾಕ್ ಇದೆ, ನಾನು ನಿಮಗೆ ತೋರಿಸ್ಕೊಡ್ತೀನಿ. ಓಕೆ, ಮಲ್ಟಿ ಲಾಕ್ ಅಂದ್ರೆ ಯಾವ? ಸರ್ ಇದು ಮಲ್ಟಿ ಲಾಕ್ ಅಂದ್ರೆ ಈ ತರ ಬರುತ್ತೆ ನಿಮಗೆ. ಟಾಪ್ ಟು ಬಾಟಮ್ ಲಾಕ್ಗಳು ಬರುತ್ತೆ. ವಿತ್ ಬೇಬಿ ಲಾಂಚ್ ಇರುತ್ತೆ. ಓಕೆ, ಈ ರೀತಿ ಬರುತ್ತೆ ಅಲ್ವಾ? ಒಂದು 4-5 ಕಡೆಗೆ ಲಾಕ್ ಇರುತ್ತೆ ಅಲ್ವಾ ಇದರಲ್ಲಿ? ಹೌದು ಸರ್. ಓಕೆ, ಇದರಲ್ಲಿ ನಿಮಗೆ ಸಿಂಗಲ್ ಲಾಕ್ ಕೂಡ ಅವೈಲೇಬಲ್ ಇದೆ. ನೀವು ಈಗ ವುಡ್ ಇದ್ರಲ್ಲಿ ನೋಡ್ತೀನಿ ಅಂದ್ರೆ, ವುಡ್ ಫಿನಿಶಿಂಗ್ ಅಲ್ಲಿ ನೋಡ್ತೀನಿ ಅಂದ್ರೆ ಇದರಲ್ಲೂ ನಿಮಗೆ ಸಿಂಗಲ್ ಲಾಕ್ ಸಿಗುತ್ತೆ. ಸಿಂಗಲ್ ಲಾಕ್ ಸಿಕ್ಕಿದ್ರೆ ನಿಮಗೆ ಆ ಪೋರ್ಷನ್ ಅಲ್ಲಿ ಮಾತ್ರ ಸಿಗಲ್ಲ. ಓಕೆ, ಇದು ಯಾವ ರೇಂಜಿಂದ ಶುರು ಆಗುತ್ತೆ ಮೇಡಮ್ ಇದು? ಸರ್ ಇದು ನಿಮಗೆ 25,000 ಇದೆ. 25,000ಗೆ ಸಿಗುತ್ತೆ ಸೇಮ್ ವುಡ್ ರೀತಿ ಅಂತ? ಹೌದು. ಓಕೆ ಮೇಡಮ್, ಈಗ ಇದು ನೆಕ್ಸ್ಟ್ ಯಾವ ಡೋರ್ ಮೇಡಮ್ ಇದು? ಸರ್ ಇದು ರಾಯಲ್ ಅಂತ. ಇದು ನಿಮಗೆ 3.5/7 ಬರುತ್ತೆ ಮೆಜರ್ಮೆಂಟ್. ನೀವು ನೋಡ್ಬೋದು ಫ್ರೇಮ್ ನಿಮಗೆ ರಾಯಲ್ ತರ ಇದೆ. ಮತ್ತೆ ಇದು ನೀವು ವುಡ್ ಅಲ್ಲಿ ಮಾಡಿಸ್ತೀನಿ ಅಂದ್ರೆ 1 lakh ಮೇಲೆ ಹೋಗುತ್ತೆ. ಹೌದು ಸರ್, ಬರೀ ಫ್ರೇಮ್ಗೆ ನಿಮ್ಗೆ ಅಷ್ಟಾಗುತ್ತೆ. ಮತ್ತೆ ನಿಮಗೆ ಬಾರ್ ಹ್ಯಾಂಡಲ್ ಕೂಡ ಬರುತ್ತೆ. ಇವೆಲ್ಲ ನಿಮಗೆ ಫುಲ್ ವಾಲ್ ಕವರ್ ಓಪನ್ ಆಗುತ್ತೆ. ಓಕೆ, ಫುಲ್ ಓಪನ್ ಆಗುತ್ತೆ ಅಲ್ವಾ? ಫುಲ್ ಓಪನ್ ಆಗುತ್ತೆ. ಓಕೆ, ಈ ತರ. ಓಕೆ, ಮತ್ತೆ ಇದರಲ್ಲೂ ಅಷ್ಟೇ ನಿಮಗೆ ಫುಲ್ ನಿಮಗೆ ಟಾಪ್ ಟು ಬಾಟಮ್ ಲಾಕ್ಗಳು ಇದರಲ್ಲೂ ಕೂಡ ಅವೈಲೇಬಲ್ ಇದೆ. ಓಕೆ, ಎಲ್ಲ ಕಡೆ ಲಾಕ್ಸ್ಗಳು ಕೂಡ ಓಪನ್ ಆಗುತ್ತೆ ಅಲ್ವಾ? ಹೌದು. ಓಕೆ ಸರ್ ಹಿಂದೆನೂ ನೋಡ್ಬೋದು ನೀವು, ಸೇಮ್ ಅದೇ ತರ ಡಿಸೈನ್ ಬರುತ್ತೆ. ನೀವು ಮುಂದೆ ಏನ್ ಪ್ಯಾಟರ್ನ್ ನೋಡ್ತಿರೋ ಸೇಮ್ ಅದೇ ಪ್ಯಾಟರ್ನ್ ಬರುತ್ತೆ. ಓಕೆ, ನಮಗೆ ಇದರ ಪ್ರೈಸ್ ಎಷ್ಟಾಗುತ್ತೆ ಮೇಡಮ್? ಸರ್ ನೀವು ವುಡ್ಡಲ್ಲಿ ಹೋಗ್ತೀನಿ ಅಂದ್ರೆ ಬರೀ ಫ್ರೇಮ್ಗೆ 1 lakh ಕೊಡಬೇಕಾಗುತ್ತೆ. ನಮ್ದೆಲ್ಲ ನಿಮಗೆ 47,000 ಇಂದ ಸ್ಟಾರ್ಟಿಂಗ್ ಇದೆ. ಫ್ರೇಮ್ ಡೋರ್ ಎಲ್ಲ ಸೇರಿ ಬಂದ್ಬಿಡುತ್ತೆ. ಫ್ರೇಮ್ ಡೋರು ಇನ್ಸ್ಟಾಲೇಷನ್ ಎಲ್ಲ ಸೇರಿ. ಓಕೆ ಮೇಡಮ್, ನೆಕ್ಸ್ಟ್ ಇದು ಯಾವ ಡೋರ್ ಮೇಡಮ್? ಸರ್ ಇದು ಫೈಟರ್ ಅಂತ. ಇದು ಆಕ್ಚುಲಿ ಬಜೆಟ್ ಫ್ರೆಂಡ್ಲಿ ಆಗಿ ನೋಡ್ತಿರ್ತಾರಲ್ಲ ಅವ್ರಿಗೆ ರೆಫರ್ ಮಾಡ್ತೀವಿ. ಇದೆಲ್ಲ ಏನಪ್ಪಾ ಅಂದ್ರೆ ಇದು ಕೂಡ ನಿಮಗೆ ಫಾದರ್ ಅಂಡ್ ಸನ್ ಕಾಂಬಿನೇಷನ್ ಅಲ್ಲಿ ಬರುತ್ತೆ. ಇದು ವಿಡ್ತ್ 4 ಇದೆ, ಹೈಟ್ 7 ಬರುತ್ತೆ. ಓಕೆ, ಏನು ರೇಂಜ್ ಇಂದ ಶುರು ಆಗುತ್ತೆ? ಸರ್ ಇದು ಬಂದ್ಬಿಟ್ಟು ನಿಮಗೆ 40,000 ಇದೆ ಸರ್. ಸರ್ ಇದು ಬಂದ್ಬಿಟ್ಟು ನಿಮಗೆ ಟ್ವಿನ್ ಡೋರ್ ಅಂತ ಬರುತ್ತೆ. ಓಕೆ, ಇದೇನಪ್ಪಾ ಅಂತಂದ್ರೆ 2 ಡೋರ್ ಬರುತ್ತೆ. ಈಗ ಸೇಫ್ಟಿ ನೋಡ್ತೀವಿ ಅಂತಂದ್ರೆ ಒಂದು ಮೆಶ್ ಬರುತ್ತೆ, ಇನ್ನೊಂದು ಮಾಮೂಲಿ ಡೋರ್ ಬರುತ್ತೆ. ಇದೆಲ್ಲ ಹೆಂಗಿದೆ ಅಂದ್ರೆ ನಿಮಗೆ 22 ಲಾಕ್ಸ್. ಇದೊಂದು ಡೋರ್ಗೆ ನಿಮಗೆ 22 ಲಾಕ್ಸ್ ಇದೆ. 22 ಲಾಕ್ಸ್ ಬರುತ್ತೆ ಒಂದು ಡೋರ್ಗೆ. ಇಲ್ಲಿ ಟಾಪ್ ಟು ಬಾಟಮ್ ಲಾಕ್ ಆಗುತ್ತೆ. ಮತ್ತೆ ಇದಕ್ಕೂ ಕೂಡ ನಿಮಗೆ 22 ಲಾಕ್ಸ್ ಬರುತ್ತೆ. ಓಕೆ, ಹಾಗಾದ್ರೆ ಸೇಫ್ಟಿ ಅಂತೂ ಪಕ್ಕಾ ಇದ್ದೇ ಇರುತ್ತೆ ಅಲ್ವಾ? ಹೌದು ಸರ್. ಇದು ಓಕೆ, ಇದಕ್ಕೂ ಕೂಡ ಲಾಕ್ ಬರುತ್ತೆ? ಇದಕ್ಕೂ ಕೂಡ 22 ಲಾಕ್ಸ್ ಇದೆ, ಅದಕ್ಕೂ ಕೂಡ ನಿಮಗೆ 22 ಲಾಕ್ಸ್ ಬರುತ್ತೆ. ಓಕೆ, ನಿಮಗೆ ಅವರು ಡೋರ್ಸ್ಗಳನ್ನ ಪರ್ಚೇಸ್ನ ಮಾಡಬೇಕಂದ್ರೆ ಯಾವ ಸ್ಟೇಜಲ್ಲಿ ಬಂದರೆ ಬೆಟರ್ ಮೇಡಮ್? ಸರ್ ನಮ್ಮದು ಈಗ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತೀರಲ್ಲ ಅವಾಗ ಬಂದು ನಮ್ಮದು ಮೆಜರ್ಮೆಂಟ್ ಇರುತ್ತೆ. ನಮ್ಮದು ಏನಪ್ಪ ಅಂದರೆ ಸ್ಟ್ಯಾಂಡರ್ಡ್ ಸೈಜ್ ಇರುತ್ತೆ. ಮೇಡಮ್, ಈಗ ಎಲ್ಲ ಡೋರ್ಸ್ಗಳನ್ನ ಕೂಡ ಸಿಂಪಲ್ ಆಗಿ ಚೆನ್ನಾಗಿರುವಂಥ ಡೋರ್ಸ್ಗಳನ್ನೇ ತೋರಿಸಿದ್ರೆ, ಈಗ ಏನಾದರೂ ಪ್ರೀಮಿಯಂ ಡೋರ್ಸ್ಗಳು ಬೇಕು, ಲಕ್ಸುರಿ ಡೋರ್ಸ್ಗಳು ಬೇಕು ಅಂದರೆ ಇದೆಯಾ ಮೇಡಮ್ ನಿಮ್ಮ ಹತ್ರ? ಸರ್ ಅವೈಲೇಬಲ್ ಇದೆ. ಇಲ್ಲಿದೆ ನೋಡಿ, ಇದೆಲ್ಲ ನಿಮಗೆ ಲಕ್ಸುರಿ ಡಿಸೈನ್ಸ್ ಅಲ್ಲೇ ಬರುತ್ತೆ. ಓಕೆ, ಇದರಲ್ಲೂ ಅಷ್ಟೇ ನಿಮಗೆ ಇದು ಈಗ 6/7 ಇದೆ. ಓಕೆ, ಇದರಲ್ಲಿ ನಿಮಗೆ 3.5 ಕೂಡ ಅವೈಲೇಬಲ್ ಇದೆ. ನೀವು ಕೇಳೋ ಅಂದರೆ ಈಗ ಆಲ್ಮೋಸ್ಟ್ ಅಲ್ಲಿ ಈಗ 6/7 ಇದೆ ಅಂದರೆ ಇದು ನಮ್ಮ ಸೈಜಿಗೆ ಸಿಗಲ್ಲ ಅಂತ ಇದು ಮಾಡ್ತಾರೆ. ಯಾಕೆಂದರೆ ಸ್ಟ್ಯಾಂಡರ್ಡ್ ಸೈಜ್ ಅಂತ ಹೇಳಿರ್ತೀವಲ್ಲ ಅದಕ್ಕೋಸ್ಕರ. ಇದರಲ್ಲಿ ನಿಮಗೆ 3.5/7 ಇಂದನೂ ಕೂಡ ಅವೈಲೇಬಲ್ ಇದೆ. ಇದು ತುಂಬಾ ಚೆನ್ನಾಗಿದೆ ಮೇಡಮ್, ಡಿಸೈನ್ ಆಗಿರ್ಬೋದು, ಕಲರ್ಸ್ ಎಲ್ಲದು ಕೂಡ. ಓಕೆ, ಈಗ ನೆಕ್ಸ್ಟ್ ಪ್ಯಾಟರ್ನ್ ಯಾವ್ದಿದೆ ಮೇಡಮ್? ಸರ್ ನೆಕ್ಸ್ಟ್ ಬಂದ್ರೆ ನಿಮಗೆ ಇದು ವಿನಾಯಕ ಅಂತ. ಇದ್ರಲ್ಲೂ ಅಷ್ಟೇ. ಓಕೆ ಮೇಡಮ್, ಈಗ ಮೆಜರ್ಮೆಂಟ್ ಎಲ್ಲ ಯಾವ ರೀತಿ ಬರುತ್ತೆ? ಸರ್ ಇದೀಗ ನಿಮಗೆ 5/7 ಇದೆ. ಇದರಲ್ಲಿ ನಿಮಗೆ 3.5/7 ಕೂಡ ಸಿಗುತ್ತೆ. ಓಕೆ, ನೆಕ್ಸ್ಟ್ ಯಾವ? ಸರ್ ನೆಕ್ಸ್ಟ್ ಬಂದ್ರೆ ಇದು ಗೊಟಿಕ್ ಅಂತ. ಇದರಲ್ಲಿ ನಿಮಗೆ ಇನ್ಬಿಲ್ಟ್ ಡಿಜಿಟಲ್ ಬರುತ್ತೆ. ಇದೆಲ್ಲ ನಿಮಗೆ 5/7 ಇದೆ ಮೆಜರ್ಮೆಂಟ್. ಇದು ಇನ್ಬಿಲ್ಟ್ ಡಿಜಿಟಲ್ ಬರುತ್ತೆ ವಿತ್ ಫಿಂಗರ್
ಪ್ರಿಂಟು ಮತ್ತೆ ಫೇಸ್ ಲಾಕು ಮತ್ತೆ ನಂಬರ್ಸು Okay. ಮತ್ತೆ ಹಿಂದೆಯಿಂದ ನೋಡ್ತೀನಿ ಅಂದ್ರೆ ಯಾರು ಬಂದಿದ್ದಾರೆ ಅಂತಾನು ಕೂಡ ನೀವು ನೋಡ್ಬೋದು. ಓಕೆ ಮತ್ತೆ ಲಾಕಿಂಗ್ ಸಿಸ್ಟಮ್ ನೋಡ್ಬೋದು ಸರ್ ಇದ್ರಲ್ಲಿ. ಓಕೆ ಸೇಮ್ ಈ ತರ ಬರುತ್ತೆ. ಓಕೆ ಈ ರೀತಿ ತುಂಬಾ ಲಾಕ್ಸ್ಗಳ ಸಿಸ್ಟಮ್ ಕೂಡ ಇದೆ ಅಲ್ವಾ ಇದರಲ್ಲಿ? ಹೌದು. ಓಕೆ ಈಗ ಹಿಂದೆಯಿಂದ ಕೂಡ ಯಾರು ಬಂದಿದ್ದಾರೆ ಅಂತ ನೋಡ್ಬೋದು ಅಂತ ಹಾ ಹೇಳಿ. ಸರ್ ನೋಡ್ಬೋದು. ವಿತ್ ವಿಡಿಯೋ ಇರುತ್ತೆ. ಓಕೆ ಮತ್ತೆ ಹಿಂದೆಯಿಂದ ಯಾವ ತರ ಲಾಕಿಂಗ್ ಸಿಸ್ಟಮ್ ಇದೆ ಅಂದ್ರೆ Okay. ಇದೊಂದು ಇದೆಯಲ್ಲ ಓಕೆ ಇದೇ ನಿಮಗೆ ಲಾಕಿಂಗ್ ಸಿಸ್ಟಮ್. ಓಕೆ ಇದನ್ನ ಇದು ಮಾಡ್ರೆ ಲಾಕ್ ಆಗುತ್ತೆ, ಓಕೆ ಇದನ್ನ ಇದು ಮಾಡ್ರೆ ಅನ್ಲಾಕ್ ಆಗುತ್ತೆ. ಓಕೆ ಈಗ ಹಿಂದ್ಗಡೆ ಯಾರು ಬಂದಿದ್ದಾರೆ ಯಾರು ಬೆಲ್ ಮಾಡಿದ್ರು ಅಂತ ಇದರಲ್ಲೇ ಕೂಡ ಕ್ಯಾಮ್ರಾ ಕೂಡ ಇರುತ್ತೆ ಅಲ್ವಾ ಇದರಲ್ಲಿ? ಹಾ ಹೌದು ಸರ್. ಓಕೆ ಹಾಗಾದ್ರೆ ಒಂದು ಒಳ್ಳೆ ಟೆಕ್ನಾಲಜಿನ ಕೂಡ ಯೂಸ್ನ ಮಾಡ್ಕೊಂಡು ಡೋರ್ನ ಮಾಡಿದ್ದಾರೆ. ಎಸ್ ಸರ್. ಓಕೆ ಈಗ ಇನ್ ಕೇಸ್ ಅದು ಬ್ಯಾಟ್ರಿ ಚಾರ್ಜ್ ಖಾಲಿ ಆಯಿತು ಅಂದರೆ ನನ್ನ ಲಾಕ್ ಸಿಸ್ಟಮ್ ಏನಾದ್ರು ಸಿಗುತ್ತಾ? ಕೀ ಇರುತ್ತೆ ಮೇಡಮ್? ಸರ್ ಅವೈಲೇಬಲ್ ಇದೆ, ಇಲ್ಲಿ ನೋಡಿ. ಓಕೆ ಇದು ಕೂಡ ನಿಮಗೆ ಲಾಕಿಂಗ್ ಸಿಸ್ಟಮ್ ಇದೆ. ಓಕೆ ಮುಂದೆಯಿಂದ ಇದಿದೆ, ಹಾಂ ಹಾಂ ಹಿಂದೆಯಿಂದ ಬರ್ತೀನಿ ಅಂದರೆ Okay. ಇಲ್ಲಿದೆ. ಓಕೆ ಈಗ ಫಿಂಗರ್ ಪ್ರಿಂಟ್ ಕೂಡ ವರ್ಕ್ ಆಗುತ್ತೆ, ಲಾಕ್ ಸಿಸ್ಟಮ್ ಕೂಡ ನಂಬರ್ಸ್ನ ಕೂಡ ಇಡ್ಬೋದಾ ಇದರಲ್ಲಿ? ಸರ್ ಇಡ್ಬೋದು. ಓಕೆ ನಂಬರ್ ಆಗಿರ್ಬೋದು ಫಿಂಗರ್ ಪ್ರಿಂಟ್ ಎಲ್ಲದೂ ಕೂಡ ಅನ್ಲಾಕ್ನ ಮಾಡ್ಕೊಳ್ಬೋದು ಹಂಗೆ. ಮತ್ತೆ ವೈಫೈ ಕೂಡ ಇದೆ. ಓಕೆ ಮೇಡಮ್ ಮನೆ ಕಟ್ಸ್ಬೇಕು ಅಂತ ಹೊರಟವರು ಈಗ ಫಸ್ಟ್ ಫ್ರೇಮ್ನ ಹಾಕಿರ್ಬೇಕಾ ಅಥವಾ ಯಾವ ರೀತಿ ಮೇಡಮ್? ಇಲ್ಲ ಸರ್, ನಮ್ಮದು ಮನೆ ಕಟ್ಟೋಕ್ಕೂ ಮುಂಚೆ ಬಂದು ನಮ್ಮದೇ ಎಲ್ಲ ಫ್ರೇಮ್ ಎಲ್ಲ ಬರೋದ್ರಿಂದ ಮನೆ ಕಟ್ಟೋಕ್ಕೂ ಮುಂಚೆನೇ ಬರಬೇಕಾಗುತ್ತೆ. ಓಕೆ ಬಂದು ವಿಸಿಟ್ ಮಾಡಿ ಡೀಟೇಲ್ಸ್ನ ತಿಳ್ಕೊಳ್ಬೋದು. ಹೌದು, ಇಲ್ಲ ಅಂದರೆ ನೀವು ಕಾಲ್ ಮಾಡಿ ತಿಳ್ಕೊಂಡ್ರು ಕೂಡ ನಾವು ನಿಮ್ಗೆ ಹೇಳ್ತೀವಿ. ನಮ್ಮದು ಸ್ಟ್ಯಾಂಡರ್ಡ್ ಸೈಜಸ್ ಇರುತ್ತೆ, ನಾವು ಅಷ್ಟು ಹೇಳ್ತೀವಿ. ಅಷ್ಟು ಪ್ಲಾಸ್ಟಿಂಗ್ ಅಷ್ಟರಲ್ಲಿ ನಮ್ಗೆ ಆ ಮೆಜರ್ಮೆಂಟಿಗೆ ಬಿಟ್ಕೊಟ್ರೆ ನಾವು ಬಂದು ನಿಮಗೆ ಫಿಟ್ ಮಾಡ್ಕೊಡ್ತೀವಿ. ಫ್ರೆಂಡ್ಸ್ ನೋಡಿದ್ರಲ್ಲ ಮೇಡಮ್ ಎಲ್ಲವನ್ನು ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡಿದ್ದಾರೆ. ನೀವೇನಾದ್ರು ಡೋರ್ಸ್ಗಳನ್ನ ಪರ್ಚೇಸ್ನ ಮಾಡಬೇಕು, ಇನ್ಸ್ಟಾಲೇಷನ್ನ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ, ನೀವೇನಾದ್ರು ಡೋರ್ಸ್ಗಳನ್ನ ಒಳ್ಳೆ ಲಕ್ಸುರಿ ಇರೋಂಥ ಡೋರ್ಸ್ಗಳನ್ನ ಹುಡ್ತಾ ಇದ್ದರೆ ಒಂದ್ಸರಿ ಕಾಂಟ್ಯಾಕ್ಟ್ನ ಮಾಡ್ಕೊಳ್ಳಿ. ಅಡ್ರೆಸ್ ಆಗಿರ್ಬೋದು, ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೊಟ್ಟಿರ್ತೀನಿ. ಚೆಕ್ನ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಿಕೊಂಡು ಸಂಪೂರ್ಣವಾದ ಮಾಹಿತಿನ ತಿಳ್ಕೊಳ್ಳಿ. ತುಂಬ ಚೆನ್ನಾಗಿ ಮಾಹಿತಿ